ವೀಕ್ಷಕರೇ, ಯಾವುದೇ ಪ್ರಕರಣದಲ್ಲಿ ಅಪರಾಧಿ ಎಷ್ಟೇ ಬ್ರಿಲಿಯಂಟ್ ಆಗಿ ಸಖತ್ ಪ್ಲಾನ್ ಮಾಡಿ ಎಲ್ಲಾ ಆಂಗಲ್ಸ್ ಕವರ್ ಮಾಡಿ ಸಿಕ್ಕಿ ಹಾಕಿಕೊಳ್ಳೋ ಎಲ್ಲಾ ದಾರಿಗಳನ್ನು ಬಂದ್ ಮಾಡಿ ಕೊನೆಗೆ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಪೊಲೀಸರು ನಾವು ಏನಂತ ತೋರಿಸ್ತೀವಿ ಅಂತ ಒಮ್ಮೆ ಡಿಸೈಡ್ ಮಾಡ್ಕೊಂಡ್ರೆ ಯಾವುದೇ ಕ್ರೈಮ್ ಆಗಿದ್ರು ಅಪರಾಧಿನ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕಂಡು ಹಿಡಿತಾರೆ. ಏನಾಗಬಹುದು? ಇಡೀ ಮನೆಯವರು ನಮಗೆ ನ್ಯಾಯ ಬೇಕು ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ರೆ ಈ ಕೇಸ್ನಲ್ಲಿ ಪೊಲೀಸರು ಅದೆಷ್ಟು ಸಣ್ಣ ಸಣ್ಣ ವಿಷಯಗಳ ಮೇಲೂ ಕೆಲಸ ಮಾಡಿದ್ರು ಅಂದ್ರೆ ಖಂಡಿತವಾಗಿಯೂ ಪೊಲೀಸರನ್ನ ಶ್ಲಾಘಿಸಲೇಬೇಕು. ಬನ್ನಿ, ಆಗಿದ್ರೆ ತಡ ಮಾಡದೆ ಕತೆ ಶುರು ಮಾಡೋಣ. ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋದನ್ನ ಕೂಡ ಮರಿಬೇಡಿ. ಇಂದು ನಾವು ಮಾತನಾಡಲು ಹೊರಟಿರುವ ಸ್ಟೋರಿ ಪ್ರಿಯಾಂಕಾ ಗುಪ್ತಾ ಕೇಸ್ನ ಬಗ್ಗೆ. ಈ ಕತೆ ಶುರುವಾಗೋದು ಕರ್ನಾಟಕದ ಬೆಂಗಳೂರಿನಿಂದ. ಸೌತ್ ಬೆಂಗಳೂರಿನ ಹುಳಿಮಾವು ಲೊಕಾಲಿಟಿಯಲ್ಲಿ ಒಂದು ಸಣ್ಣ ಅಪಾರ್ಟ್ಮೆಂಟ್. ಅದರಲ್ಲಿ ಪತಿ ಪತ್ನಿ ವಾಸವಿದ್ರು. ಪತಿ ಹೆಸರು ಸತೀಶ್ ಗುಪ್ತಾ, ಹಾಗೆ ಪತ್ನಿಯ ಹೆಸರು ಪ್ರಿಯಾಂಕಾ ಗುಪ್ತಾ. ಈಗ ಕಾಲ 2007ರಿಂದ 2010 ಸಮಯ. ಆ ದಿನಗಳಲ್ಲಿ ಸತೀಶ್ ಗುಪ್ತಾ ಪ್ರಸಿದ್ಧ ಇನ್ಫೋಸಿಸ್ ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಹಾಗೆ ಪ್ರಿಯಾಂಕಾ ಗುಪ್ತಾ ಬೆಂಗಳೂರಿನ ಕನಕಪುರ ರೋಡ್ ನಲ್ಲಿರೋ ದೆಹಲಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಟೀಚರ್ ಆಗಿದ್ರು. ಈಕೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ರು. ಸತೀಶ್ಗೆ 32 ವರ್ಷ, ಹಾಗೆ ಪ್ರಿಯಾಂಕಾಗೆ 29 ವರ್ಷವಾಗಿತ್ತು. 2010 ಲೆಕ್ಕಕ್ಕೆ ಇವರಿಗೆ ಮದುವೆಯಾಗಿ 3 ವರ್ಷಗಳು ಕಳೆದಿತ್ತು. ಯಾವುದೇ ಮಕ್ಕಳಿರಲಿಲ್ಲ. ಆದ್ರೆ ಇವರ ನಡುವಿನ ಪ್ರೀತಿಗೆ ಕೊರತೆ ಇರಲಿಲ್ಲ. ತುಂಬಾ ಅನ್ಯೋನ್ಯವಾಗಿದ್ರು. ಸ್ವಲ್ಪ ತಿಂಗಳ ಹಿಂದೆ ಇವರಿಬ್ಬರು ಒಂದು ಸೈಟ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ರು. ಮುಂದೆ ಮನೆ ಕಟ್ಟಿ ಅಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಅವರದಾಗಿತ್ತು. ಇವರ ಜೀವನವು ಪರ್ಫೆಕ್ಟ್ ಟ್ರ್ಯಾಕ್ ನಲ್ಲಿತ್ತು. ಎಲ್ಲವೂ ಸ್ಮೂತ್ ಆಗಿ ನಡೀತಿತ್ತು. ಈಗ ತಾರೀಕು ಆಗಸ್ಟ್ 10, 2010, ಮಂಗಳವಾರದ ದಿನ. ಸತೀಶ್ ಎಂದಿನಂತೆ ಬೆಳಗ್ಗೆ 5 ಗಂಟೆಗೆ ಹೇಳ್ತಾನೆ. ಎದ್ದು ಶೂಸ್ ಎಲ್ಲ ಹಾಕೊಂಡು 5:30 ಹೊತ್ತಿಗೆ ಮನೆಯಿಂದ ಹೊರಗೆ ಜಾಗಿಂಗ್ ಮಾಡೋಕೆ ದಿನಾಲು ಹೋಗೋ ಹಾಗೆ ಆ ದಿನವೂ ಹೊರಡ್ತಾನೆ. ಆದ್ರೆ ಪ್ರಿಯಾಂಕಾ ಅವನ ಜೊತೆ ಡೈಲಿ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಆಕೆಗೆ ಬೆಳಿಗ್ಗೆ 7:30ಕ್ಕೆ ಸ್ಕೂಲ್ಗೆ ಹೋಗ್ಬೇಕಿತ್ತು. ಆದ್ರೆ ಈಕೆ ಮನೆಯಲ್ಲಿ ಯೋಗ ಮಾಡ್ತಿದ್ಲು. ಸೊ ಆಗಸ್ಟ್ 10ಕ್ಕೆ ಸತೀಶ್ ಜಾಗಿಂಗ್ ಮಾಡೋಕೆ ಮನೆಯಿಂದ ಹೊರಟು ಹೋಗ್ತಾನೆ. ಮನೆಯಲ್ಲಿ ಪ್ರಿಯಾಂಕಾ ಯೋಗ ಮಾಡೋಕೆ ಶುರು ಮಾಡ್ಕೋತಾಳೆ. ಇವರಿಗೆ ಇದೊಂದು ನಾರ್ಮಲ್ ಡೇ. ಇದಾದ ನಂತರ ಜಾಗಿಂಗ್ ಮುಗಿಸಿ ಸತೀಶ್ 6:40ಕ್ಕೆ ಮನೆಗೆ ಬರ್ತಾನೆ. ಬರುವಾಗ್ಲೇ ಸತೀಶ್ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾನೆ. ಯಾಕಂದ್ರೆ ಪ್ರಿಯಾಂಕಾ ಫೋನ್ ಮಾಡಿ ಇಬ್ಬರು ಹಳೆ ಪಾತ್ರೆ, ಹಳೆ ನ್ಯೂಸ್ ಪೇಪರ್ ತಗೊಂಡು ಹೋಗೋಕೆ ಮನೆ ಮುಂದೆ ನಿಂತಿದ್ದಾರೆ. ಕಂಟಿನ್ಯೂಸ್ ಆಗಿ ಬಾಗಿಲು ಬಡ್ತಿದ್ದಾರೆ. ಹಳೆ ನ್ಯೂಸ್ ಪೇಪರ್ ಕೇಳ್ತಿದ್ದಾರೆ ಅಂತ ಫೋನ್ ಮಾಡಿದ್ಲು. ಸತೀಶ್ಗೆ ಇದನ್ನ ಕೇಳಿ ಗೊಂದಲವಾಗುತ್ತೆ. ಇಷ್ಟು ಬೆಳ್ಳಂಬೆಳಿಗ್ಗೆ ಯಾರು ಹಳೆ ವಸ್ತುಗಳನ್ನ ತಗೊಂಡು ಹೋಗೋಕೆ ಮನೆಗೆ ಬರ್ತಾರೆ? ಇನ್ನೂ ಗಂಟೆ 7 ಕೂಡ ಆಗಿಲ್ಲ. ಅಂಗಡಿಗಳು ಕೂಡ ಓಪನ್ ಆಗಿಲ್ಲ. ಫೋನ್ ನಲ್ಲಿ ಸತೀಶ್ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಬಾಗಿಲು ತೆಗೆಯೋಕೆ ಹೋಗ್ಬೇಡ, ನಾನ್ ಬರ್ತಿದ್ದೀನಿ ಅಂತ. ಸತೀಶ್ 6:40ಕ್ಕೆ ಮನೆಗೆ ಬರ್ತಾನೆ. ಬಂದು ಡೋರ್ ಬೆಲ್ ರಿಂಗ್ ಮಾಡ್ತಾನೆ. ಯಾರೂ ಬಾಗಿಲು ತೆಗೆಯಲಿಲ್ಲ. ಜೋರಾಗಿ ಬಡಿತಾನೆ. ಆಗ್ಲೂ ಯಾರು ಬಾಗಿಲು ತೆಗೆಯಲಿಲ್ಲ. ನಂತರ ಪತ್ನಿಗೆ ಫೋನ್ ಮಾಡ್ತಾನೆ. ಆದ್ರೆ ಆಕೆ ಫೋನ್ ಪಿಕ್ ಮಾಡ್ತಿರಲಿಲ್ಲ. ಇದರಿಂದ ಸತೀಶ್ ಇನ್ನಷ್ಟು ಟೆನ್ಷನ್ಗೆ ಒಳಗಾಗ್ತಾನೆ. ಬಾಗಿಲನ್ನ ಜೋರಾಗಿ ತಳ್ಳೋಕೆ ಶುರು ಮಾಡ್ತಾನೆ. ಇವನಿಗೆ ಅನ್ಸಿತ್ತು ಡೋರ್ ಒಳಗಿಂದ ಲಾಕ್ ಆಗಿದೆ ಅಂತ. ಯಾಕೆಂದ್ರೆ ಪ್ರಿಯಾಂಕಾ ಒಳಗೆ ಇದ್ಲು. ಅಂದ ಹಾಗೆ ಈ ಡೋರ್ ಎರಡೂ ಬದಿಯಿಂದ ಓಪನ್ ಮಾಡಬಹುದಾಗಿತ್ತು, ಒಳಗಿಂದಲೂ ಹಾಗೆ ಹೊರಗಿಂದಲೂ. ಸತೀಶ್ಗೆ ಸಡನ್ ಆಗಿ ನೆನಪಾಗುತ್ತೆ ಮನೆಯ ಇನ್ನೊಂದು ಕೀ ಆತ ಆಫೀಸ್ ನಲ್ಲಿ ಡ್ರಾಯರ್ ನಲ್ಲಿ ಇಟ್ಟಿರೋದಾಗಿ. ಯಾಕೆಂದ್ರೆ ಇಬ್ರು ಕೆಲಸಕ್ಕೆ ಹೋಗ್ತಿದ್ರಿಂದ ಇಬ್ಬರು ಒಂದೊಂದು ಕೀ ಇಟ್ಕೊಂಡಿದ್ರು. ಮನೆಯಿಂದ ಸತೀಶನ ಆಫೀಸ್ ಬಹಳ ದೂರವೇನೂ ಇರಲಿಲ್ಲ. ಮನೆಯಿಂದ ಕೇವಲ 13 ಕಿಲೋಮೀಟರ್ ಇತ್ತು. ತಕ್ಷಣ ಅದೇ ಜಾಗಿಂಗ್ ಬಟ್ಟೆಯಲ್ಲಿ ಸತೀಶ್ ಆಫೀಸ್ಗೆ ಹೊರಡ್ತಾನೆ. ಹೋಗಿ ಅಲ್ಲಿಂದ ಇನ್ನೊಂದು ಕೀ ತಗೊಂಡು ಬರ್ತಾನೆ. ಬಂದವನೇ ಮನೆಯ ಲಾಕ್ ಓಪನ್ ಮಾಡಿ ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ನೋಡ್ತಾನೆ, ಪ್ರಿಯಾಂಕಾ ಲಿವಿಂಗ್ ರೂಮ್ ನಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ. ಆಕೆಯ 2 ಕೈಗಳನ್ನ ಸೋಫಾದ ಆರ್ಮ್ ರೆಸ್ಟ್ ಗೆ ಕಟ್ಟಲಾಗಿತ್ತು, ಹಾಗೂ ಕುತ್ತಿಗೆಯನ್ನ ಕಟ್ ಮಾಡಿದಂತಿತ್ತು. ಆಕೆಯ ದೇಹವೆಲ್ಲ ರಕ್ತ ಹರಿದು ಬಟ್ಟೆಯೆಲ್ಲ ರಕ್ತಮಯವಾಗಿತ್ತು. ಇದನ್ನೆಲ್ಲ ನೋಡಿ ಸತೀಶ್ ಪರಿಸ್ಥಿತಿ ಕೇಳೋಂಗಿರಲಿಲ್ಲ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಹುಳಿಮಾವು ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಒಂದು ಟೀಮ್ ನೊಂದಿಗೆ ಕ್ರೈಮ್ ಸ್ಪಾಟ್ಗೆ ಬರ್ತಾರೆ. ಪೊಲೀಸರಿಗೂ ಇದನ್ನ ನೋಡಿ ಶಾಕ್ ಆಗತ್ತೆ. ಈ ಮನೆಯಲ್ಲಿ ಕೇವಲ ಸತೀಶ್ ಹಾಗೂ ಪ್ರಿಯಾಂಕಾ ಮಾತ್ರ ವಾಸವಿದ್ರು. ಇವರೊಂದಿಗೆ ಯಾರೂ ಇರಲಿಲ್ಲ. ಈವನ್ ಕೆಲಸದವರು ಇರಲಿಲ್ಲ. ಸತೀಶ್ಗೆ ಬಹಳನೇ ಆಘಾತವಾಗಿತ್ತು. ಕಿರುಚಾಡುತ್ತಾ ಅಳುತ್ತಿದ್ದ. ಪೊಲೀಸರು ಅವನನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಿದ್ರು. ನಂತರ ಅವರು ಮನೆಯವರಿಗೆಲ್ಲ ಫೋನ್ ಮಾಡಿಸ್ತಾರೆ. ಸತೀಶನ ತಂದೆ ತಾಯಿ ಸುಧಾಮನಗರದಲ್ಲಿ ವಾಸವಾಗಿದ್ರು. ಕೆಲವು ನಿಮಿಷಗಳ ನಂತರ ಅವರುಗಳು ಕೂಡ ಬರ್ತಾರೆ. ಬಂದು ಅವರೇ ಸುಮಾರು 7:45 ಪ್ರಿಯಾಂಕಳ ತಂದೆ ತಾಯಿಗೆ ಕಾಲ್ ಮಾಡ್ತಾರೆ.
ಅವರುಗಳು ಉತ್ತರ ಪ್ರದೇಶದ ಲಕ್ನೋನಲ್ಲಿ ವಾಸವಿದ್ರು. ವಿಷಯ ತಿಳಿದು ಅವರುಗಳು ಗಾಬರಿಯಾಗಿ, ನಿನ್ನೆ ಇನ್ನೂ ಪ್ರಿಯಾಂಕಾ ಜೊತೆ ಫೋನ್ನಲ್ಲಿ ಮಾತನಾಡಿದ್ವಿ, ಸಡನ್ ಆಗಿ ಹೀಗೆ ಆಗೋಯ್ತು ಅಂತ ಅನ್ಕೊಂಡು ತಕ್ಷಣ ಅವರು ಬೆಂಗಳೂರಿಗೆ ಕಡೆ ಹೊರಡ್ತಾರೆ. ಈ ಕಡೆ ಪೊಲೀಸರು ಸ್ಪಾಟ್ ಎಕ್ಸಾಮಿನ್ ಮಾಡಿ ಎಲ್ಲಾ ಫೋಟೋಗಳನ್ನ ತಗೊಂಡು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಡ್ತಾರೆ. ಅನ್ನೋನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮನೆಯಲ್ಲಿ ಇದ್ದಿದ್ದು ಕೇವಲ ಇಬ್ಬರೇ ಆಗಿದ್ದರಿಂದ ಒಬ್ಬಾಕೆಯ ಕೊಲೆಯಾಗಿದೆ, ಇನ್ನೊಬ್ಬ ಅಳುತ್ತಾ ಕೂತಿದ್ದಾನೆ. ಪೊಲೀಸರು ಸತೀಶನ ಬಳಿ ಮಾತನಾಡಲು ಪ್ರಯತ್ನಿಸ್ತಾರೆ, ಆದರೆ ಆತ ಏನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಹಾಗೋ ಹೀಗೋ ಬೆಳಗ್ಗೆ ನಡೆದಿದ್ದನ್ನ ಪೊಲೀಸರಿಗೆ ವಿವರಿಸ್ತಾನೆ. ಬೆಳಗ್ಗೆ ನ್ಯೂಸ್ ಪೇಪರ್ ಕಲೆಕ್ಟ್ ಮಾಡೋಕೆ ಬಂದಿದ್ದ ಇಬ್ಬರು ವ್ಯಕ್ತಿಗಳ ಬಗ್ಗೆ, ಹಾಗೆ ಆತ ಆಫೀಸ್ಗೆ ಹೋಗಿ ಕೀ ತಂದಿರೋ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರು ಮನೆಯನ್ನ ಸರ್ಚ್ ಮಾಡ್ತಾರೆ. ಸತೀಶ್ ಕೂಡ ಅವರ ಜೊತೆನೇ ಇರ್ತಾನೆ. ಅವನಿಗೆ ತಕ್ಷಣ ನೆನಪಾಗುತ್ತೆ, ಮನೆಯ ಲಾಕರ್ ನಲ್ಲಿ 2,10,000 ದುಡ್ಡನ್ನ ಇಟ್ಟಿರೋದಾಗಿ. ಆ ಹಣವನ್ನ ತನ್ನ ಪತ್ನಿಗಾಗಿ ಒಂದು ಕಾರ್ ಪರ್ಚೇಸ್ ಮಾಡೋ ಪ್ಲಾನ್ ಅವನದಾಗಿತ್ತು. ಯಾಕೆಂದ್ರೆ ಆಕೆ ಡೈಲಿ ಬಸ್ ನಲ್ಲಿ ಓಡಾಡ್ತಿದ್ಲು. ಕಾರ್ ತಗೊಂಡ್ರೆ ನಾನೇ ಡೈಲಿ ಪಿಕ್ ಅಂಡ್ ಡ್ರಾಪ್ ಮಾಡಬಹುದು ಅನ್ನೋದು ಅವನ ಪ್ಲಾನ್ ಆಗಿತ್ತು. ಯಾವಾಗ ಲಾಕರ್ ಚೆಕ್ ಮಾಡ್ತಾರೆ ಅವಾಗ ಅಲ್ಲಿದ್ದ ಹಣ ಮಾಯವಾಗಿತ್ತು. ಜೊತೆಗೆ ಮನೆಯಲ್ಲಿದ್ದ ಚಿನ್ನವೂ ಕಳುವಾಗಿತ್ತು. ಅಂದ್ರೆ ಇದೊಂದು ದರೋಡೆ ಕೇಸ್. ಮನೆಯಿಂದ 2,10,000 ದುಡ್ಡು ಹಾಗೂ 1,75,000 ಮೌಲ್ಯದ ಚಿನ್ನವು ಕಳುವಾಗಿತ್ತು. ಸಂಜೆ ಎಷ್ಟೊತ್ತಿಗೆ ಪ್ರಿಯಾಂಕಳ ಮನೆಯವರು ಕೂಡ ಬರ್ತಾರೆ. ನೆಕ್ಸ್ಟ್ ಡೇ ಪ್ರಿಯಾಂಕಳ ಪೋಸ್ಟ್ ಮಾರ್ಟಮ್ ಆಗುತ್ತೆ. ನಂತರ ಬಾಡಿನ ಫ್ಯಾಮಿಲಿಗೆ ಹಸ್ತಾಂತರಿಸಲಾಗುತ್ತೆ. ಸತೀಶ್ ನಿರಂತರವಾಗಿ ಅಳುತ್ತಲೇ ಇದ್ದ. ನಂತರ ಆಕೆ ಅಂತಿಮ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಪೊಲೀಸರು ನಿರಂತರವಾಗಿ ವಿಚಾರಣೆ ನಡೆಸ್ತಾನೆ ಇದ್ರು. ಮನೆಯವರನ್ನೆಲ್ಲ ಮಾತನಾಡಿಸ್ತಾರೆ. ಸತೀಶನ ಮನೆಯ ಆಸುಪಾಸಿನಲ್ಲಿ ಯಾವುದೇ CCTV ಕ್ಯಾಮೆರಾ ಕೂಡ ಅಳವಡಿಸಿರಲಿಲ್ಲ. ಇವರು ಇದ್ದ ಬಾಡಿಗೆ ಮನೆ 3 ಫ್ಲೋರ್ನದಾಗಿತ್ತು. ಇವರು 2ನೇ ಫ್ಲೋರ್ನಲ್ಲಿ ವಾಸವಿದ್ರು. ಮೊದಲ ಹಾಗೂ 3ನೇ ಫ್ಲೋರ್ನವರು ವಿಚಾರಿಸಿದಾಗ ಅವರು ಹೇಳ್ತಾರೆ, ನಾವು ಯಾರು ಬಂದಿದ್ದನ್ನು ನೋಡಿಲ್ಲ, ಹಾಗೆ ಯಾವುದೇ ಕಿರುಚಾಟದ ಶಬ್ದ ಕೂಡ ಕೇಳಿಲ್ಲ ಅಂದ್ರು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ನಡೆದ ಈ ಘಟನೆ ಬಹಳನೇ ಶಾಕಿಂಗ್ ಆಗಿತ್ತು. ಮೀಡಿಯಾಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರೋಕೆ ಶುರುವಾಯಿತು. ಪೊಲೀಸರ ಹಾಗೂ ಕಾನೂನು ಸುವ್ಯವಸ್ಥೆಯ ಮೇಲೆ ಪ್ರಶ್ನೆಗಳು ಏಳೋಕೆ ಶುರುವಾಯಿತು. ಪ್ರಿಯಾಂಕಳ ಅಂತಿಮ ಸಂಸ್ಕಾರ ಮುಗಿಸಿ ಬಂದ ಸತೀಶ್ ಹುಳಿಮಾವು ಪೊಲೀಸ್ ಸ್ಟೇಷನ್ ಎದುರಿಗೆ ಧರಣಿ ಮಾಡೋಕೆ ಶುರು ಮಾಡ್ಕೊಂಡ. ಪೊಲೀಸರು ನನ್ನ ಹೆಂಡತಿಯ ಕೊಲೆಗಾರನನ್ನ ಹಿಡಿಯೋವರೆಗೂ ನಾನು ಇಲ್ಲಿಂದ ಕದಲಲ್ಲ ಅಂತ ಸ್ಟೇಷನ್ ಮುಂದೆನೆ ಕೂತ್ಕೋತಾನೆ. ಪೊಲೀಸರು ಸತೀಶನಿಗೆ ತಿಳಿ ಹೇಳ್ತಾರೆ, ನೀನು ಈಗ ಮನೆಗೆ ಹೋಗು, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಬೇಗನೆ ಅಪರಾಧಿಗಳನ್ನ ಹಿಡಿತೀವಿ ಅಂತಾರೆ. ಆದ್ರೆ ಸತೀಶ್ ಪೊಲೀಸರ ಮಾತನ್ನ ಕೇಳೋಕೆ ರೆಡಿ ಇರಲಿಲ್ಲ. ಒಂದು ಕಡೆ ಪೊಲೀಸರಿಗೆ ಈ ಕೇಸ್ನ ಯಾವುದೇ ಲೀಡ್ ಸಿಗ್ತಿಲ್ಲ. ಮತ್ತೊಂದು ಕಡೆ ಮೃತಳ ಪತಿ ಸ್ಟೇಷನ್ ಮುಂದೆನೆ ಕುತ್ಕೊಂಡು ಧರಣಿ ಮಾಡ್ತಿದ್ದಾನೆ. ಇದೆಲ್ಲ ವಿಷಯಗಳು ಮೀಡಿಯಾಗಳಲ್ಲಿ ಬರೋಕೆ ಶುರುವಾಯಿತು. ಪ್ರತಿದಿನ ನ್ಯೂಸ್ ಪೇಪರ್ಗಳಲ್ಲಿ ಸತೀಶನ ಧರಣಿ ಹೈಲೈಟ್ ಆಗ್ತಾ ಹೋಗುತ್ತೆ. ಜನರಲ್ಲಿ ಸತೀಶನ ಬಗ್ಗೆ ಅನುಕಂಪ ಹೆಚ್ಚಾಗುತ್ತೆ. ಪೊಲೀಸರು ಸತೀಶ್ ಹಾಗೂ ಪ್ರಿಯಾಂಕಳ ಸಂಬಂಧದ ಬಗ್ಗೆನೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಸತೀಶ್ ಹಾಗೂ ಪ್ರಿಯಾಂಕಾ ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸುತ್ತಿದ್ರು. ಅವರ ಮಧ್ಯೆ ಜಗಳ ಕೂಡ ಇರಲಿಲ್ಲ. ಹಾಗಾಗಿ ಪೊಲೀಸರಿಗೆ ಅಲ್ಲಿ ಕೂಡ ಏನೂ ಸಿಗಲ್ಲ. ಪ್ರಿಯಾಂಕಳ ಸ್ಕೂಲ್ನಿಂದ ಹಿಡಿದು ಸತೀಶನ ಆಫೀಸ್ವರೆಗೂ ಎಲ್ಲವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಇಲ್ಲೂ ಪೊಲೀಸರಿಗೆ ಏನೂ ಸಿಗಲ್ಲ. ದಿನ ಪೊಲೀಸರ ಮೇಲೆ ಒತ್ತಡ ಹೆಚ್ಚುತ್ತಾನೆ ಹೋಗುತ್ತೆ. ಒಂದು ಕಡೆ ಏನೂ ಕ್ಲೂ ಇಲ್ಲ. ಇಲ್ಲಿ ಸತೀಶ್ ಸ್ಟೇಷನ್ ಬಿಟ್ಟು ಹೋಗ್ತಿಲ್ಲ. ಕೊಲೆ ನಡೆದಿದ್ದು ಮಂಗಳವಾರ, ಈಗ ಶುಕ್ರವಾರ. ಸಂಜೆ ಪೊಲೀಸರು ಸತೀಶನ ಕೈ ಹಿಡಿದು ಎದ್ದೇಳಿಸಿ, ನೀನು ಇಲ್ಲಿ ಹೀಗೆ ಹೋರಾಟ ಮಾಡಿದ್ದು ಸಾಕು, ಒಳಗೆ ಸ್ಟೇಷನ್ ನಲ್ಲಿ ಕೂತ್ಕೋಬಂತೆ ಅಂತ ಸ್ಟೇಷನ್ ಒಳಗೆ ಕರ್ಕೊಂಡು ಬರ್ತಾರೆ. ನಂತರ ಅವನನ್ನು ಕೂರಿಸಿ ಹೇಳ್ತಾರೆ, ನಮಗೆ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ ಕೊಲೆಗಾರ ಸಿಕ್ಕಿ ಆಯ್ತು ಅಂತ. ಪೊಲೀಸರು ಈ 4 ದಿನಗಳಲ್ಲಿ ಅದೆಷ್ಟು ಕೆಲಸ ಮಾಡಿದ್ರು ಅಂದ್ರೆ, ಅವರ ಬಳಿ ಇದ್ದ ಸಾಕ್ಷಿಗಳು, ಡಾಕ್ಯುಮೆಂಟ್ಸ್ಗಳು ಒಂದೆರಡಲ್ಲ, ಬರೋಬ್ಬರಿ ಒಂದು ಸೂಟ್ ಕೇಸ್ನಷ್ಟು ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡಿದ್ರು. ಪೊಲೀಸರು ಒಂದೇ ಒಂದು ಸಣ್ಣ ಸುಳಿವನ್ನು ಕೂಡ ಕೊಡದೆ ಅಪರಾಧಿಯನ್ನು ಹಿಡಿದಿದ್ರು. ಇದನ್ನೆಲ್ಲ ಸತೀಶ್ಗೆ ತೋರಿಸಿ ವಿವರವಾಗಿ ಹೇಳ್ತಾರೆ. ಸತೀಶನ ಪ್ರಕಾರ ಆಗಸ್ಟ್ 10 ಬೆಳಿಗ್ಗೆ 5:30 ಸುಮಾರಿಗೆ ಜಾಗಿಂಗ್ ಮಾಡೋಕೆ ಮನೆಯಿಂದ ಹೊರಟಿದ್ದ. ಮತ್ತೆ ಮನೆಗೆ 6:40ಕ್ಕೆ ವಾಪಸ್ ಬರ್ತಾನೆ. ಮಧ್ಯದಲ್ಲಿ ಸತೀಶ್ಗೆ ಹೆಂಡತಿ ಪ್ರಿಯಾಂಕಳ ಫೋನ್ ಬಂದಿತ್ತು. ಆಗ ಹಳೆ ಪೇಪರ್ ತಗೊಂಡು ಹೋಗಕ್ಕೆ ಬಂದಿರೋರ ಬಗ್ಗೆ ಮಾತಾಗಿತ್ತು. ಸತೀಶನ ಪ್ರಕಾರ ಈತ ಹೇಳಿದ್ದ, ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಬೇಡ ಅಂತ, ನಾನ್ ಬರ್ತಿದ್ದೀನಿ. ಈ ಸ್ಟೇಟ್ಮೆಂಟ್ ಇಟ್ಕೊಂಡು ಪೊಲೀಸರು ಸತೀಶ್ ಹಾಗೂ ಪ್ರಿಯಾಂಕಳ ಕಾಲ್ ಡೀಟೇಲ್ಸ್ ತೆಗೆಸ್ತಾರೆ. ಆಗ ಸಿಕ್ಕ ಟೈಮ್ 5:55ಕ್ಕೆ. ಸೊ ಸತೀಶ್ ಮನೆಗೆ ಹೋಗಿದ್ದು 45 ನಿಮಿಷಗಳ ನಂತರ, ಅಂದ್ರೆ 6:45ಕ್ಕೆ. ಬಟ್ ಸತೀಶ್ ಕಾಲ್ ಬಂದ ತಕ್ಷಣನೇ ಮನೆಗೆ ಹೋಗ್ಬೇಕಿತ್ತು. ಯಾಕೆಂದ್ರೆ ಸತೀಶನ ಪ್ರಕಾರ ಆತ ಮನೆಯ ಕೆಳಗೆ ಅಲ್ಲೇ ಪಕ್ಕದಲ್ಲೇ ಜಾಗಿಂಗ್ ಮಾಡ್ತಿದ್ದ. ಸತೀಶನ ಪ್ರಕಾರ ಡೋರ್ ಲಾಕ್ ಆಗಿತ್ತು.
ಬೆಲ್ ಮಾಡಿ ನಾಕ್ ಮಾಡ್ದ. ಹಾಗೆ ಪ್ರಿಯಾಂಕಳಿಗೆ ಫೋನ್ ಕೂಡ ಮಾಡ್ದ. ಆದ್ರೆ ಪ್ರಿಯಾಂಕಾ ಡೋರ್ ಓಪನ್ ಮಾಡ್ಲಿಲ್ಲ. ನಂತರ ಸ್ಪೇರ್ ಕೀ ತರೋಕೆ ಆಫೀಸ್ಗೆ ಹೋಗಿದ್ದ. ಅಂದ ಹಾಗೆ ಎಂಪ್ಲಾಯೀಸ್ ಗಳಿಗೆ ಆಫೀಸ್ ಒಳಗೆ ಹೋಗೋಕೆ ಒಂದು ಕಾರ್ಡ್ ಕೊಡಲಾಗಿರುತ್ತೆ. ಸೆಕ್ಯೂರಿಟಿ ಗಾರ್ಡ್ ಆ ಕಾರ್ಡ್ ಅನ್ನ ಚೆಕ್ ಮಾಡ್ತಾರೆ. ನಂತರ ಆಫೀಸ್ ಬಿಲ್ಡಿಂಗ್ ನಲ್ಲೂ ಆ ಕಾರ್ಡ್ ಅನ್ನ ಪಂಚ್ ಮಾಡ್ತಾರೆ. ನಂತರ ಆಫೀಸ್ ನ ಒಳಗೂ ಆ ಕಾರ್ಡ್ ಪಂಚ್ ಮಾಡಬೇಕಾಗತ್ತೆ. ಹೀಗೆ 2 ಕಡೆ ಕಾರ್ಡ್ ಪಂಚ್ ಮಾಡಬೇಕಾಗತ್ತೆ ತಮ್ಮ ವರ್ಕ್ ಪ್ಲೇಸ್ ತಲುಪೋದಿಕ್ಕೆ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಜಾಗಿಂಗ್ ಮಾಡೋಕೆ ಮನೆಯಿಂದ ಹೊರಡುವಾಗ ಐದರ್ ಮೊಬೈಲ್ ಫೋನ್ ತಗೊಂಡು ಹೋಗ್ತಾರೆ, ಮ್ಯೂಸಿಕ್ ಕೇಳೋಕೆ ಅಥವಾ ಕಾಲ್ ಮಾಡೋಕೆ, ಅಥವಾ ಪರ್ಸ್ ತಗೊಂಡು ಹೋಗ್ತಾರೆ ಏನಾದ್ರೂ ತಿನ್ನೋಕೆ ಅಥವಾ ಟೀ ಕಾಫಿ ಕುಡಿಯೋಕೆ. ಒಂದು ವೇಳೆ ಅನ್ಕೊಂಡ್ರು ಸತೀಶನ ಪರ್ಸ್ ನಲ್ಲಿ ಆಫೀಸ್ ಕಾರ್ಡ್ ಇದ್ದಿರಬಹುದು ಅಂತ. ಆದ್ರೆ ಆಫೀಸ್ ನಲ್ಲಿ ವಿಚಾರಿಸಿದಾಗ ಹಾಗೆ CCTV ಚೆಕ್ ಮಾಡಿದಾಗ ಗೊತ್ತಾಯ್ತು ಸತೀಶ್ ಆಫೀಸ್ಗೆ ಬಂದಿಲ್ಲ ಅಂತ. ಈತ ಆಫೀಸ್ ಬಿಲ್ಡಿಂಗ್ ನ ಹೊರಗಡೆ ಸ್ವಲ್ಪ ಹೊತ್ತು ಓಡಾಡಿ ಮನೆಗೆ ವಾಪಸ್ ಹೋಗಿದ್ದ. ಸತೀಶನ ಪ್ರಕಾರ ಆತ ಆಫೀಸ್ ಒಳಗೆ ಹೋಗಿ ಡ್ರಾಯರ್ ನಿಂದ ಕೀ ತಂದಿದ್ದಾಗಿ ಹೇಳಿಕೆ ಕೊಟ್ಟಿದ್ದ. ಆದ್ರೆ ಆಫೀಸ್ ನಲ್ಲಿ ಈತನ ಕಾರ್ಡ್ ಪಂಚೆ ಆಗಿರಲಿಲ್ಲ ಅಥವಾ ಯಾವುದೇ ಎಂಟ್ರಿ ಕೂಡ ಇರಲಿಲ್ಲ. ಸೊ ಸತೀಶ್ಗೆ ಬಿಲ್ಡಿಂಗ್ ಹೊರಗಡೆ ಕೀ ಹೇಗೆ ಸಿಕ್ತು? ನಂತರ ಸತೀಶ್ ಮನೆಯ ಲಾಕ್ ಓಪನ್ ಮಾಡಿ ಒಳಗೆ ಹೋಗಿದ್ದ. ಸುಮಾರು 7:30ಕ್ಕೆ ಆತ ಪೊಲೀಸರಿಗೆ ಫೋನ್ ಮಾಡಿದ್ದ. ಯಾವಾಗ ಪೊಲೀಸರು ಮನೆಗೆ ಬರ್ತಾರೆ ಆಗ ಮನೆಯಲ್ಲಿ ಸತೀಶನನ್ನ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಪೊಲೀಸರು ಬಂದ ಮೇಲೇನೆ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗಿದ್ದು ಸತೀಶನ ಮನೆಯಲ್ಲಿ ಏನೋ ಆಗಿದೆ ಅಂತ. ಅವರಿಗೆ ಯಾರೂ ಬಂದ ಹಾಗೂ ಮಾತನಾಡಿದ ಶಬ್ದ ಕೂಡ ಕೇಳಿರಲಿಲ್ಲ. ಹಳೆ ಪಾತ್ರೆ ಹಾಗೂ ಪೇಪರ್ನವರು ಬಂದಿದ್ರೆ ಎಲ್ಲರ ಮನೆಗೂ ಹೋಗಿತಿದ್ರು. ಅದು ಅಲ್ಲದೆ ಫಸ್ಟ್ ಫ್ಲೋರ್ ಮನೆಗೆ ಹೋಗದೆ ಸೀದಾ ಸೆಕೆಂಡ್ ಫ್ಲೋರ್ ಮನೆಗೆ ಹೋಗ್ತಿರ್ಲಿಲ್ಲ. ಬೇಸಿಕಲಿ ಅಕ್ಕಪಕ್ಕದ ಮನೆಯವರ ಪ್ರಕಾರ ಅಂದು ಬೆಳಿಗ್ಗೆ ಯಾವ ಅಪರಿಚಿತರು ಮನೆಗೆ ಬಂದಿರಲಿಲ್ಲ. ಪೊಲೀಸರು ಯಾವಾಗ ಸತೀಶ್ ಹಾಗೂ ಪ್ರಿಯಾಂಕಳ ಕಾಲ್ ಡೀಟೇಲ್ಸ್ ತೆಗೆಸಿದ್ರು ಆಗ ಇವರ ಲೊಕೇಶನ್ಸ್ ಕೂಡ ನೋಡಿದ್ರು. ಅದರಲ್ಲಿ ಗೊತ್ತಾಯ್ತು ಇಬ್ಬರ ಲೊಕೇಶನ್ಸ್ ಒಂದೇ ಟವರ್ ಕೆಳಗೆ ಇತ್ತು. ಅಂದ್ರೆ ಇಬ್ಬರ ಲೊಕೇಶನ್ಸ್ ಒಂದೇ ಜಾಗದಲ್ಲಿತ್ತು. ಅದು ಬೇರೆ ಎಲ್ಲೂ ಆಗಿರಲಿಲ್ಲ, ಅವರು ವಾಸಿಸುತ್ತಿದ್ದ ಮನೆಯಲ್ಲೇ ಆಗಿತ್ತು. ಸತೀಶ್ ಕೊಟ್ಟಿದ್ದ ಎಲ್ಲಾ ಸ್ಟೇಟ್ಮೆಂಟ್ಗಳು ಅವನ ವಿರುದ್ಧವೇ ಆಗ್ತಾ ಹೋಗಿತ್ತು. ಪೊಲೀಸರು ಕೂಡ ಸತೀಶ್ ಸ್ಟೇಷನ್ ಮುಂದೆನೆ ಕೂತ್ಕೊಂಡಿರ್ಲಿ ಅಂತ ಬಯಸಿದ್ರು, ಎಲ್ಲೂ ಹೋಗದಂತೆ. ಯಾಕೆಂದ್ರೆ ಪೊಲೀಸರಿಗೆ ಮೊದಲಿಂದಲೂ ಸತೀಶನ ಮೇಲೇನೆ ಡೌಟ್ ಇತ್ತು. ಮನೆಯಲ್ಲಿ ಯಾವುದೇ ಫೋರ್ಸ್ ಎಂಟ್ರಿಯ ಸುಳಿವು ಇರಲಿಲ್ಲ. ಹಾಗೆ ಮನೆಯಲ್ಲಿ ಒಂದು ಜೊತೆ ಗ್ಲೌಸ್, ಶೂಸ್, ಸ್ಲೀವ್ಲೆಸ್ ಜಾಕೆಟ್, ಹಾಗೆ ಜಾಕೆಟ್ ನ ಒಳಗೆ ಒಂದು ಸಿಗರೆಟ್ ಪ್ಯಾಕೆಟ್ ಕೂಡ ಸಿಕ್ಕಿತ್ತು. ಘಟನೆ ನಂತರ ಅದೇ ದಿನ ಪೊಲೀಸರಿಗೆ ಗೊತ್ತಾಗುತ್ತೆ ಸತೀಶನ ಕಾಲಿಗೆ ಏನೋ ಪೆಟ್ಟಾಗಿದೆ ಅಂತ. ಆತ ಸ್ವಲ್ಪ ಕುಂಟ್ಕೊಂಡು ನಡೀತಿದ್ದ. ಆದ್ರೂ ಆತ ತುಂಬಾ ಹೆವಿ ಇರೋ ಶೂಸ್ ಅನ್ನ ಹಾಕೊಂಡಿದ್ದ. ಪೋಸ್ಟ್ ಮಾರ್ಟಮ್ ನಲ್ಲಿ ಗೊತ್ತಾಗುತ್ತೆ ಪ್ರಿಯಾಂಕಳ ಕುತ್ತಿಗೆಯನ್ನ ಹಗ್ಗದಿಂದ ಬಿಗಿಗೊಳಿಸಿ ನಂತರ ಚಾಕುವಿನಿಂದ ಕುಯ್ಯಲಾಗಿತ್ತು. ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಗಾಯದ ಗುರುತುಗಳಿದ್ದವು. ಇದನ್ನ ಬಿಟ್ರೆ ಬೇರೆ ಯಾವುದೇ ಮಾರ್ಕ್ಸ್ ಇರಲಿಲ್ಲ. ಕಳ್ಳರು ನುಗ್ಗಿದ್ದಿದ್ರೆ ಅವರನ್ನು ವಿರೋಧಿಸೋ ಪ್ರಯತ್ನದಲ್ಲಿ ಆಕೆಗೆ ಬಹಳಷ್ಟು ಕಡೆ ಗಾಯಗಳಾಗಬೇಕಿತ್ತು. ಇಲ್ಲಿ ಮತ್ತೊಂದು ವಿಷಯ ಇತ್ತು. ಮನೆಯಿಂದ 2,10,000 ಹಣ ಹಾಗೂ ಚಿನ್ನ ಕಳುವಾಗಿತ್ತು. ಯಾವಾಗ ಸತೀಶ್ ಪೊಲೀಸ್ ಸ್ಟೇಷನ್ ನಲ್ಲಿ ಧರಣಿ ಮಾಡಿಕೊಂಡು ಕೂತಿದ್ನೋ ಆಗ ಪೊಲೀಸರು ಆತನ ಮನೆ ಚೆಕ್ ಮಾಡ್ತಾರೆ. ಆಗ ಮನೆಯಲ್ಲಿ 30,000 ಕ್ಯಾಶ್ ಸಿಗುತ್ತೆ. ಹಾಗೆ ಪ್ರಿಯಾಂಕಳ ಮೈ ಮೇಲೆ ಇದ್ದ ತಾಳಿ, ಕಿವಿ ಓಲೆ, ಬಳೆ ಎಲ್ಲವೂ ಹಾಗೆ ಇತ್ತು. ಕಳ್ಳರು ಕದಿಯೋಕೆ ಬಂದಿದ್ರೆ ಇದನ್ನೆಲ್ಲ ಯಾಕೆ ಬಿಟ್ಟು ಹೋಗ್ತಿದ್ರು? ಇದೆಲ್ಲ ಕಾರಣಕ್ಕೆ ಪೊಲೀಸರ ಶಂಕೆ ಸೀದಾ ಸತೀಶನ ಮೇಲೆ ಬರುತ್ತೆ. ಪೊಲೀಸರು ಸ್ಟೇಷನ್ ನಲ್ಲಿ ಎಲ್ಲ ಡೀಟೇಲ್ ಆಗಿ ಸತೀಶ್ಗೆ ಹೇಳ್ತಾರೆ. ಸತೀಶ್ ಏನು ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ಆಗಿರಲಿಲ್ಲ. ಹಾಗಾಗಿ ಪೊಲೀಸರು ಅವನ ಮುಂದೆ ಇಟ್ಟ ಎಲ್ಲಾ ಸಾಕ್ಷಿ ಆಧಾರಗಳನ್ನ ನೋಡ್ತಿದ್ದಂಗೆ ಕುಸಿದು ಹೋಗ್ತಾನೆ. ಪ್ರಿಯಾಂಕಳ ಕೊಲೆ ತಾನೇ ಮಾಡಿರೋದಾಗಿ ಒಪ್ಕೋತಾನೆ. ಕ್ರೈಮ್ ಕನ್ಫೆಸ್ ಮಾಡಿದ ಮೇಲೆ ಪೊಲೀಸರು ಸತೀಶನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಇವನನ್ನ 8 ದಿನಗಳ ರಿಮಾಂಡ್ಗೆ ಕಳಿಸಿಕೊಡ್ತಾರೆ. ಈಗ ಎಲ್ಲರಲ್ಲೂ ಕಾಡುತ್ತಿದ್ದ ಪ್ರಶ್ನೆ ಇತ್ತು, ಸತೀಶ್ ಪ್ರಿಯಾಂಕಳ ಕೊಲೆ ಯಾಕೆ ಮಾಡ್ದ? ಸತೀಶ್ ಇದಕ್ಕೆಲ್ಲ ಕಾರಣ ಅವನೇ ಹೇಳ್ತಾನೆ. 2007ರಲ್ಲಿ ಸತೀಶನ ಮದುವೆ ಪ್ರಿಯಾಂಕಳೊಂದಿಗೆ ನಡೆಯುತ್ತೆ. ಇದೊಂದು ಅರೇಂಜ್ ಮ್ಯಾರೇಜ್, ಇಬ್ಬರ ಒಪ್ಪಿಗೆಯೊಂದಿಗೆ ಮಾಡಿದ ಮದುವೆ. ಸತೀಶ್ ಬೆಂಗಳೂರು ನಿವಾಸಿ ಹಾಗೂ ಪ್ರಿಯಾಂಕಾ ಉತ್ತರ ಪ್ರದೇಶದವಳು. ಮದುವೆಯ ನಂತರ ಪ್ರಾಬ್ಲಮ್ಗಳು ಹೇಳೋಕೆ ಶುರುವಾಗುತ್ತೆ. ಇಲ್ಲಿ ಸತೀಶ್ ಎಲ್ಲವನ್ನು ಪೊಲೀಸರ ಮುಂದೆ ಆನ್ ರೆಕಾರ್ಡ್ ಹೇಳಿದ್ದ. ಆಕೆ ನನ್ನ ತಂದೆ ತಾಯಿಯಿಂದ ದೂರ ಮಾಡಲು ಶುರು ಮಾಡಿದ್ಲು. ಕೆಲವೊಂದು ರಿಪೋರ್ಟ್ ಪ್ರಕಾರ ಸತೀಶ್ ಒಂದು ಲಾಕೆಟ್ ಧರಿಸಿದ್ದ. ಅದರಲ್ಲಿ ಅವನ ತಂದೆ ತಾಯಿಯ ಫೋಟೋ ಇತ್ತು. ಪ್ರಿಯಾಂಕಾ ಅದನ್ನ ನೋಡಿ ಇನ್ಮುಂದೆ ಇದನ್ನು ತೆಗೆದು ನನ್ನ ಫೋಟೋ ಇರೋ ಲಾಕೆಟ್ ಅನ್ನ ಹಾಕೋಬೇಕು ಅಂತ ತುಂಬಾ ಒತ್ತಾಯ ಮಾಡಿದ್ಲು. ಮದುವೆಯಾಗಿ 2 ವರ್ಷಗಳಲ್ಲಿ ಪ್ರಿಯಾಂಕಾ ಆತನ ತಂದೆ ತಾಯಿ ಜೊತೆ ನಿರಂತರ ಜಗಳವಾಡಿ ಬೇರೆ ಮನೆ ಮಾಡುವಂತೆ ಸತೀಶ್ಗೆ ಒತ್ತಾಯಿಸಿದ್ಲು. ಆದ್ರೂ ಸತೀಶ್ಗೆ ಇದು ಇಷ್ಟವಿರಲಿಲ್ಲ.
ನಂತರ ಆತ ತಂದೆ ತಾಯಿಯೊಂದಿಗೆ ಮಾತನಾಡ್ತಾನೆ. ಆಗ ಅವರು ಹೇಳ್ತಾರೆ, ಸೊಸೆ ಹೇಗೆ ಹೇಳ್ತಾಳೋ ಹಾಗೆ ಮಾಡು ಅಂತಂದ್ರು. ಇದಾದ ನಂತರ ಒತ್ತಾಯದಿಂದ ಆತ ಬೇರೆ ಮನೆ ಮಾಡ್ಬೇಕಾಯ್ತು. ಅವಾಗ ತಂದೆ ತಾಯಿಯನ್ನ ನೋಡಲು ಅವರ ಮನೆಗೆ ಹೋಗ್ತಿದ್ದ. ಆದ್ರೆ ಪ್ರಿಯಾಂಕಾ ಅಲ್ಲಿಗೆ ಹೋಗೋದಕ್ಕೂ ರೆಸ್ಟ್ರಿಕ್ಷನ್ ಹಾಕಿದ್ಲು. ಸತೀಶನ ತಂದೆ ಯಾವುದೋ ಬಿಸ್ನೆಸ್ ಮಾಡ್ತಿದ್ರು, ಅದರಲ್ಲಿ ಅವರಿಗೆ ಸ್ವಲ್ಪ ಲಾಸ್ ಆಗುತ್ತೆ. ಆಗ ಸತೀಶನನ್ನ ಸ್ವಲ್ಪ ಹಣಕ್ಕಾಗಿ ಕೇಳಿರ್ದ್ರು, ಆದ್ರೆ ಪ್ರಿಯಾಂಕಾ ಅದಕ್ಕೆ ಕೂಡ ಬೇಡ ಅಂದಿದ್ಲು. ಈ ಎಲ್ಲಾ ವಿಷಯಗಳು ಸತೀಶನನ್ನ ಒಳಗಿಂದಲೇ ತಿನ್ನೋಕೆ ಶುರು ಮಾಡಿತ್ತು. ಪ್ರಿಯಾಂಕಾ ಪ್ರತಿದಿನ ಆಕೆಯ ತಂದೆ ತಾಯಿ ಜೊತೆ ಫೋನ್ ನಲ್ಲಿ ಮಾತನಾಡ್ತಿದ್ಲು, ಆದ್ರೆ ಸತೀಶ್ಗೆ ಅವನ ಪೇರೆಂಟ್ಸ್ ಜೊತೆ ಮಾತಾಡೋ ಪರ್ಮಿಷನ್ ಇರಲಿಲ್ಲ. ಹೀಗೆ 2010 ಏಪ್ರಿಲ್ ಮೇ ನಲ್ಲಿ ಪ್ರಿಯಾಂಕಾ ಹಾಗೂ ಸತೀಶ್ ಒಂದು ಸೈಟ್ ಪರ್ಚೇಸ್ ಮಾಡ್ತಾರೆ. ಅದರ ಭೂಮಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಎಲ್ಲರೂ ಖುಷಿಯಾಗಿದ್ರು. ಇದರಲ್ಲಿ ಪ್ರಿಯಾಂಕಳ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ಆದ್ರೆ ಯಾವಾಗ ಸತೀಶನ ತಂದೆ ತಾಯಿ ಅಲ್ಲಿಗೆ ಬರ್ತಾರೋ ಅವರನ್ನ ಅಲ್ಲೇ ಬೌಂಡ್ರಿ ಹತ್ತಿರನೇ ನಿಲ್ಲಿಸಿ, ನೀವು ಇಲ್ಲಿ ಬರೋ ಹಾಗಿಲ್ಲ, ಇದು ನನ್ನ ಹಾಗೂ ನನ್ನ ಗಂಡನ ಆಸ್ತಿ, ನಿಮ್ಮ ರೋಲ್ ಇಲ್ಲಿ ಏನೂ ಇಲ್ಲ, ಇಲ್ಲಿಂದ ಹೊರಟು ಹೋಗಿ ಅಂದ್ಲು. ಅವರುಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಆದ್ರೆ ಸತೀಶ್ ಪೂಜೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಆತನಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಆದ್ರೆ ಪೂಜೆ ಮುಗಿದ ಮೇಲೆ ಗೊತ್ತಿರೋರಿಂದ ಈ ವಿಷಯ ಸತೀಶ್ಗೆ ತಿಳಿಯುತ್ತೆ. ಅವನಿಗೆ ಬಹಳ ಸಂಕಟವಾಗತ್ತೆ. ಇದೇ ದಿನ ಸತೀಶ್ ಡಿಸೈಡ್ ಮಾಡ್ಕೋತಾನೆ, ನಾನು ಪ್ರಿಯಾಂಕಳನ್ನ ಬಿಡೋದಿಲ್ಲ ಅಂತ. ಇದೇ ದಿನದಿಂದ ಪ್ಲಾನಿಂಗ್ ಶುರುವಾಗುತ್ತೆ. 3 ತಿಂಗಳು ಈತ ಪ್ಲಾನಿಂಗ್ ಮಾಡ್ತಾನೆ. ಪ್ಲಾನ್ ನ ಪ್ರಕಾರ ಸತೀಶ್ ಪ್ರಿಯಾಂಕಳೊಂದಿಗೆ ಬಹಳ ಪ್ರೀತಿಯಿಂದ ಇರೋಕೆ ಶುರು ಮಾಡ್ದ. ತುಂಬಾ ಕೇರ್ ಮಾಡೋಕೆ ಶುರು ಮಾಡ್ಕೊಂಡಿದ್ದ. ಕಂಪ್ಲೀಟ್ ಬಿಹೇವಿಯರ್ ಚೇಂಜ್ ಮಾಡ್ಕೊಂಡ. ಎಲ್ಲರಿಗೂ ಇವರಿಬ್ಬರ ಪ್ರೀತಿ ನೋಡಿ ಹೊಟ್ಟೆ ಕಿಚ್ಚು ಪಡುವಷ್ಟು ಚೆನ್ನಾಗಿ ಇರೋಕೆ ಶುರು ಮಾಡ್ದ. ಹೊಸ ಸೈಟ್ ನಲ್ಲಿ ಮನೆ ಕಟ್ಟೋ ಪ್ಲಾನ್ ಕೂಡ ಶುರು ಮಾಡ್ದ. ಪ್ರಿಯಾಂಕಾ ಬಹಳ ಖುಷಿಯಾಗಿದ್ಲು. ಆಕೆಗೆ ಏನು ಬೇಕು ಅನ್ನೋದು ಸತೀಶ್ಗೆ ತಿಳಿದಿತ್ತು. ಅದನ್ನೇ ಸರ್ವ್ ಮಾಡ್ತಿದ್ದ. ಇದನ್ನೆಲ್ಲ ಆತ ಯಾಕೆ ಮಾಡ್ತಿದ್ದ ಅಂದ್ರೆ, ಮುಂದೊಂದು ದಿನ ಪ್ರಿಯಾಂಕಳಿಗೆ ಏನಾದ್ರೂ ಆದ್ರೆ ಅವನ ಮೇಲೆ ಡೌಟ್ ಬರದೇ ಇರ್ಲಿ ಅಂತ. ಹೀಗೆ ಆಗಸ್ಟ್ ನ ಮೊದಲ ವಾರದಲ್ಲಿ ಬೆಳಗ್ಗೆ ಜಾಗಿಂಗ್ಗೆ ಹೋಗಿದ್ದ ಸತೀಶ್ ವಾಪಸ್ ಬರ್ತಾ ಪ್ರಿಯಾಂಕಳಿಗೆ ಒಂದು ಗಿಫ್ಟ್ ತರ್ತಾನೆ. ಆದ್ರೆ ಆಕೆಗೆ ಆ ಗಿಫ್ಟ್ ಕೊಡೋಕೂ ಮುಂಚೆ ನೀನು ಕಣ್ಣು ಮುಚ್ಕೋ ಅಂತಾನೆ. ಆದ್ರೆ ಆಕೆ ಸರಿಯಾಗಿ ಕಣ್ಣು ಮುಚ್ಚಿರಲಿಲ್ಲ. ಅದಕ್ಕಾಗಿ ಅವಳ ಕಣ್ಣಿಗೆ ಒಂದು ಬಟ್ಟೆ ಕೂಡ ಕಟ್ತಾನೆ. ಸರ್ಪ್ರೈಸ್ ಅಂತ ಒಂದು ಗಿಫ್ಟ್ ಕೊಡ್ತಾನೆ. ಆಗ ಆಕೆ ಅದೇ ಸೋಫಾದ ಮೇಲೆ ಕೂತಿದ್ಲು. ನಂತರ ಕಣ್ಣು ಬಟ್ಟೆ ತೆಗೆದಾಗ ಮುಂದೆ ಗೋಡೆಯಲ್ಲಿ ಅವರಿಬ್ಬರ ಒಂದು ದೊಡ್ಡ ಫೋಟೋ ಮಾಡಿಸಿ ವಾಲ್ಗೆ ಹಾಕಿರ್ತಾನೆ. ಇದನ್ನ ನೋಡಿ ಪ್ರಿಯಾಂಕಳಿಗೆ ಬಹಳ ಖುಷಿ ಆಗ್ತದೆ. ಈ ತರ ಸತೀಶ್ ಪ್ರಿಯಾಂಕಳಿಗೆ ಬಹಳ ಸರ್ತಿ ಸರ್ಪ್ರೈಸ್ ಗಿಫ್ಟ್ ಗಳನ್ನ ಕೊಡೋಕೆ ಶುರು ಮಾಡ್ಕೊಂಡಿದ್ದ. ಅಂದು ತಾರೀಕು ಆಗಸ್ಟ್ 10, 2010. ಅವತ್ತು ಬೆಳಿಗ್ಗೆ ಎದ್ದ ಸತೀಶ್ ಪ್ರಿಯಾಂಕಳನ್ನ ಕೂಡ ಏಳಿಸ್ತಾನೆ. ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳಿ ಲಿವಿಂಗ್ ರೂಮ್ಗೆ ಕರ್ಕೊಂಡು ಬರ್ತಾನೆ. ನಂತರ ಹೇಳ್ತಾನೆ, ನಾನು ಈ ಗಿಫ್ಟ್ ನ ನಿನಗೆ ನನ್ನ ಕೈಯಾರೆ ತೊಡಿಸ್ತೀನಿ, ಆದ್ರೆ ನೀನು ಟಚ್ ಮಾಡಬೇಡ ಅಂತಾನೆ. ಪ್ರಿಯಾಂಕಾ ಸರಿ ಅಂತಾಳೆ. ಆದ್ರೆ ಅದಕ್ಕೆ ಸತೀಶ್, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ನೀನು ಟಚ್ ಮಾಡೇ ಮಾಡ್ತೀಯಾ, ನನ್ನ ಸರ್ಪ್ರೈಸ್ ಎಲ್ಲ ಹಾಳಾಗಿ ಹೋಗುತ್ತೆ ಅಂತಾನೆ. ಅದಕ್ಕೆ ಪ್ರಿಯಾಂಕಾ ಹೇಳ್ತಾಳೆ, ಸರಿ ಹಾಗಿದ್ರೆ ನೀನು ನನ್ನ ಕೈಗಳನ್ನ ಈ ಸೋಫಾಗೆ ಕಟ್ಟು ಅಂತಾಳೆ. ಸತೀಶ್ ಮುಂಚೆನೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದ. ಆತ ನೈಲಾನ್ ದಾರದಿಂದ ಆಕೆಯ 2 ಕೈಗಳನ್ನ ಕಟ್ತಾನೆ. ನಂತರ ನೀನು ಎದ್ದೇಳ್ ಬಿಡ್ತೀಯ ಅಂತ ಹೇಳಿ ಆಕೆಯ ಕಾಲನ್ನು ಕೂಡ ಕಟ್ತಾನೆ. ಇದಾದ ನಂತರ ಸತೀಶ್ ಆಕೆಯ ಕೊರಳಿಗೆ ಏನನ್ನು ತೊಡಿಸ್ತಾನೆ. ಆಗ ಪ್ರಿಯಾಂಕಾ ಹೇಳ್ತಾಳೆ, ನನಗೆ ಗೊತ್ತು ನೀನು ನನಗೆ ನೆಕ್ಲೆಸ್ ತಂದಿದೀಯಾ ಅಂತ. ಪ್ರಿಯಾಂಕಳಿಗೆ ಅದು ನೆಕ್ಲೆಸ್ ಆಗಿತ್ತು, ಆದ್ರೆ ಅಸಲಿಗೆ ಅದು ನೈಲಾನ್ನ ಹಗ್ಗವಾಗಿತ್ತು. ಸತೀಶ್ ಆ ಹಗ್ಗವನ್ನ ಹಾಕಿ ಜೋರಾಗಿ ಟೈಟ್ ಮಾಡ್ತಾನೆ. ಕೈಕಾಲು ಕಟ್ಟಿದ್ದರಿಂದ ಪ್ರಿಯಾಂಕಾ ವಿರೋಧಿಸಲಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಪ್ರಿಯಾಂಕಳ ಉಸಿರಾಟ ನಿಂತು ಹೋಗುತ್ತೆ. ಈ ಎಲ್ಲಾ ಕೆಲಸ ಸತೀಶ್ ಗ್ಲೌಸ್ ಹಾಕೊಂಡ್ ಮಾಡಿರ್ತಾನೆ. ನಂತರ ಸತೀಶ್ಗೆ ಕನ್ಫ್ಯೂಸ್ ಆಗುತ್ತೆ, ಪ್ರಿಯಾಂಕಾ ಸತ್ತಿದ್ದಾಳ ಅಥವಾ ಪ್ರಜ್ಞೆ ತಪ್ಪಿದ್ದಾಳ ಅಂತ. ಏನಕ್ಕೂ ಇರ್ಲಿ ಅಂತ ಚಾಕು ತಂದಿರ್ತಾನೆ. ನಂತರ ಅದರಲ್ಲೇ ಆಕೆಯ ಕುತ್ತಿಗೆಯನ್ನ ಸೀಳ್ತಾನೆ. ನಂತರ ಎಲ್ಲಾ ಪ್ರೂಫ್ ಗಳನ್ನ ಕ್ಲೀನ್ ಮಾಡ್ತಾನೆ. ನಂತರ ಪ್ರಿಯಾಂಕಳ ಫೋನ್ ನಿಂದ ಅವನ ಫೋನ್ಗೆ ಕಾಲ್ ಮಾಡ್ತಾನೆ. ಸ್ವಲ್ಪ ಸಮಯ ಕಾಲ್ ಆನ್ ಆಗಿರುತ್ತೆ, ಮಾತುಕತೆ ನಡೀತಿದೆ ಅಂತ ಗೊತ್ತಾಗ್ಲಿ ಅಂತ. ಆಮೇಲೆ ಅವನ ಹಾಗೂ ಆಕೆಯ 2 ಫೋನ್ ತಗೊಂಡು ಜಾಗಿಂಗ್ಗೆ ಹೋಗ್ತಾನೆ. ಆತ ಒಬ್ಬ ಫ್ರೆಂಡ್ ಜೊತೆಗೆ ಜಾಗಿಂಗ್ ಮಾಡ್ತಿರ್ತಾನೆ. ಏನಾದರೂ ನಾಳೆ ಒಂದಿನ ಆತ ಜಾಗಿಂಗ್ ಮಾಡ್ತಿದ್ದ ಅಂದ್ರೆ ಅವನ ಫ್ರೆಂಡ್ ಸಾಕ್ಷಿ ಕೊಡ್ಬೋದು ಅಂತ. 6:40ಕ್ಕೆ ಸತೀಶ್ ಮನೆಗೆ ಬರ್ತಾನೆ. ಬಾಗಿಲನ್ನ ಈತ ಮೊದಲೇ ಲಾಕ್ ಮಾಡಿದ್ದ. ಆಫೀಸ್ಗೆ ಹೋಗಿ ಕೀ ತರೋ ನಾಟಕ ಕೂಡ ಆಡಿದ್ದ. ಇದು ಸತೀಶ್ನ ಸೈಡ್ ನ ಕತೆ. ಆದ್ರೆ ಪ್ರಿಯಾಂಕಳ ಮನೆಯವರ ಪ್ರಕಾರ ಮದುವೆಯ 2 ತಿಂಗಳ ನಂತರ ನಮಗೆ ಸತೀಶ್ ಹಾಗೂ ಅವರ ಮನೆಯವರ ಅಸಲಿ ಬಣ್ಣ ಗೊತ್ತಾಗಿತ್ತು. ಇವರುಗಳು ಪ್ರಿಯಾಂಕಗೆ ಮೆಂಟಲಿ ಟಾರ್ಚರ್ ಕೊಡ್ತಿದ್ರು. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೂ ಆಕೆಗೆ ಬೈತಿದ್ರು. ಸತೀಶ್ ಅದನ್ನ ತಂದೆ ತಾಯಿ ಪರಾನೇ ಇದ್ದ. ಪ್ರಿಯಾಂಕಾ ಒಂಟಿಯಾಗಿದ್ಲು. ಇವರು ಕೊಡ್ತಿದ್ದ ಟಾರ್ಚರ್ನ ನಮಗೆ ದಿನಾಲೂ ಫೋನ್ ಮಾಡಿ ಹೇಳ್ತಿದ್ಲು, ನೀನು ಆದಷ್ಟು
ಆದಷ್ಟು ಹೊಂದ್ಕೊಂಡು ಹೋಗು ಅಂತ ಹೇಳ್ತಿದ್ವಿ. ಆದ್ರೆ ಅದು ಬರ್ತಾ ಬರ್ತಾ ತೀರಾ ಕಷ್ಟ ಆದಾಗ ನಾವೇ ಹೇಳಿದ್ವಿ, ನಿನ್ನ ಗಂಡನ ಹೇಳಿ ಅಲ್ಲಿಂದ ಬೇರೆ ಮನೆಗೆ ಶಿಫ್ಟ್ ಆಗು ಅಂತ. ಹಾಗೂ ಹೀಗೋ ಸತೀಶ್ನ ಒಪ್ಪಿಸಿ 2010ರಲ್ಲಿ ಬೇರೆ ಮನೆಗೆ ಶಿಫ್ಟ್ ಆಗಿದ್ರು. ಇಲ್ಲಿ ಆರಾಮಾಗೇ ಇದ್ರು. ಆಕೆಯ ಅತ್ತೆ ಮಾವ ಕೊಡ್ತಿದ್ದ ಟಾರ್ಚರ್ ಇಂದ ಅವರ ಮೇಲೆ ಆಕೆಗೆ ಯಾವ ಅನುಕಂಪವೂ ಉಳಿದಿರಲಿಲ್ಲ. ಆಕೆ ಇವರೊಂದಿಗೆ ಮುಂದೆ ಯಾವ ರಿಲೇಶನ್ಶಿಪ್ ಇಟ್ಕೊಳ್ಳೋಕ್ಕೂ ಇಷ್ಟಪಟ್ಟಿರಲಿಲ್ಲ. ಮನೆಯಿಂದ ಕಳುವಾಗಿದ್ದ ಕ್ಯಾಶ್ ಹಾಗೂ ಒಡವೆ ಸತೀಶನ ತಂದೆ ತಾಯಿ ಮನೆಯಲ್ಲಿ ಸಿಕ್ಕುತ್ತೆ. ಪ್ರಿಯಾಂಕಳ ಫ್ಯಾಮಿಲಿ ಈ ಕೃತ್ಯದಲ್ಲಿ ಸತೀಶನ ಎಂಟೈರ್ ಫ್ಯಾಮಿಲಿ ಶಾಮೀಲಾಗಿದೆ ಅಂತ ಆರೋಪಿಸುತ್ತಾರೆ. ಆದ್ರೆ ಸತೀಶನ ತಂದೆ ತಾಯಿ ನಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತಾರೆ. ಪೊಲೀಸರಿಗೆ ಸತೀಶನ ಮೇಲೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ವು, ಆದ್ರೆ ಆತನ ತಂದೆ ತಾಯಿ ಮೇಲೆ ಯಾವುದೇ ಸಾಕ್ಷಿ ಸಿಕ್ಕಿರಲಿಲ್ಲ. ನಂತರ ಪೊಲೀಸರು ಸತೀಶನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಘಟನೆ ನಡೆದು 7 ವರ್ಷಗಳ ನಂತರ, ಅಂದರೆ ಜುಲೈ 28, 2017ಕ್ಕೆ ಸತೀಶ್ಗೆ ಜೀವಾವಧಿ ಶಿಕ್ಷೆ ಘೋಷಣೆ ಆಗುತ್ತೆ. ಹೈಕೋರ್ಟ್ ಕೂಡ ಇದನ್ನೇ ಎತ್ತಿ ಹಿಡಿಯುತ್ತೆ. ಇಂದಿಗೂ ಕೂಡ ಸತೀಶ್ ಜೈಲ್ನಲ್ಲೇ ಇದ್ದಾನೆ. ಸೊ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಕಮೆಂಟ್ ಮಾಡಿ ತಿಳಿಸಿ ಕತೆ ಹೇಗನ್ನಿಸ್ತು ಅಂತ. ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.